ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಜೈ ಶ್ರೀರಾಮ್ ಎಲ್ರಿಗೂ. ನೋಡಿ ಎಷ್ಟು ಗರಿ ಗರಿಯಾಗಿದೆ ನೋಡಿ. ಇದೇನಂತ ಹೇಳ್ಬೋದಾ ನಿಮಗೆ? ಇದು ನೋಡಿ, ಮನೆಯಲ್ಲಿ ವೇಸ್ಟಾಗಿ ಬಿಸಾಡೋ ವಸ್ತುವಿಂದ ನಾನು ಮಾಡ್ತಾಯಿದ್ದೀನಿ ನೋಡಿ. ಅನ್ನ ಇದು ಮಿಕ್ಕಿದ್ದು, ನಿನ್ನೆ ರಾತ್ರಿ ಮಾಡಿದಂಥ ಅನ್ನ ಇದು ರಾತ್ರಿ ಊಟ ಮಾಡದೆ ಉಳ್ದ ಅನ್ನ, ಊಟ ಮಿಕ್ಕಿದ್ದು ಒಂದು 2.5 ಪಾವಷ್ಟು ಅನ್ನ ಉಳಿದಿತ್ತು. ಅದನ್ನು ಸುಮ್ಮನೆ ಇನ್ನೂ ಬಿಸಾಡೋದು ಬೇಡ ಅಂತ ಹೇಳ್ಕೊಂಡು ಇದರಲ್ಲೇ ಒಂದು ನೋಡುವ ರೆಸಿಪಿ ಮಾಡುವ ಅಂತ ಹೇಳ್ಕೊಂಡು ಸಂಡಿಗೆ ನಮ್ಮ ಮಳೆಗಾಲಕ್ಕೆ ಬೇಕಾಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡಿ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ ಅನ್ನನ. ಅದ್ರ ಜೊತೆಗೆ ಕಾಯಿ ಮೆಣಸು, ಬೆಳ್ಳುಳ್ಳಿ, 2 ದೊಡ್ಡ ಬೆಳ್ಳುಳ್ಳಿ, ಮತ್ತು ಉಪ್ಪು, ಮತ್ತು ಒಂದು 10 ಕಾಯಿ ಮೆಣಸು ಇಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡೆ. ನುಣ್ಣಗೂ ರುಬ್ಕೊಳ್ಬೋದು, ನಮಗೆ ರುಬ್ಕೊಳ್ಬೋದು. ಸ್ವಲ್ಪ ಗರಿನೂ ಇಡ್ಬೋದು, ನುಣ್ಣಗಾಗೂ ರುಬ್ಕೊಳ್ಬೋದು. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಕುದಿಸಬೇಕು, ಜಾಸ್ತಿ ಕುದಿಸ್ಬೇಕಂತನೂ ಇಲ್ಲ, ಒಂದು ಕುದಿ ಬಂದರೆ ಸಾಕಾಗತ್ತೆ. ಹಾಗೆ ನಾನು ಕುದಿಸ್ತಾ ಇಟ್ಟೆ. ಬೆಳಿಗ್ಗೆನೇ ಇದು ಮಾಡೋದಂದರೆ, ಯಾಕಂದರೆ ಬಿಸಿಲು ಬಂದರೆ ತುಂಬ ಕಷ್ಟ ಆಗುತ್ತೆ ಸಂಡಿಗೆ ಬಿಡಲಿಕ್ಕೆ. ಅದಕ್ಕೋಸ್ಕರ ನಾನು ಮತ್ತು ನನ್ನ ಮಗಳು ರಜೆಯಲ್ಲಿರಲಿ ಇವತ್ತು. ಅದಕ್ಕೋಸ್ಕರ ಇಬ್ಬರು ಸೇರಿಕೊಂಡು ಸಂಡಿಗೆ ಮಾಡುವಂತ ಹೊರಟ್ವಿ. ನೋಡಿ, ಕುದಿ ಬರ್ತಾ ಇದೆ ಈಗಾಗಲೇ. ಇಷ್ಟು ಸಾಕಾಗತ್ತೆ ಅಂದ್ಕೊಳ್ತೀನಿ. ನಾನು ಇಷ್ಟೇ ಮಾಡ್ಕೊಳ್ಳೋದು, ಜಾಸ್ತಿ ಕುದಿಸ್ಲಿಕ್ಕೆ ಹೋಗಲ್ಲ, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ಹಾಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ತುಂಬ ಪರಿಮಳ ಬರುತ್ತೆ. ಜೀರಿಗೆ ಜೀವಕ್ಕೂ ಒಳ್ಳೆಯದು. ಹಾಗಾಗಿ ನೋಡಿ, ಒಂದು ಕುದಿ ಬಂದರೂ ಸಾಕಾಗತ್ತೆ ಇದು. ಈಗ ನೋಡಿ, ಸಂಡಿಗೆ ಇಬ್ಬರು ಸೇರಿಕೊಂಡು, ತಾಯಿ ಮಗಳು ಸೇರಿಕೊಂಡು ನೆರಳಲ್ಲೇ ಸಂಡಿಗೆ ಬಿಟ್ವಿ. ಒಂದು ಅರ್ಧ ಚಮಚ, ಯಾಕಂದರೆ ಎಷ್ಟು ತೆಳು ಮಾಡ್ತೀವೋ ಅಷ್ಟು ಒಳ್ಳೆಯದಾಗಿ ಬರುತ್ತೆ ಇದು. ಜಾಸ್ತಿ ದಪ್ಪನೂ ಮಾಡಬಾರ್ದು. ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಬಂದಿದ್ದೇವೆ ಇಬ್ಬರು ಸೇರಿಕೊಂಡು. ಹಾಗಾಗಿ ಕಷ್ಟ ಆಗಲಿಲ್ಲ, ಮಗಳೇ ಹೆಲ್ಪ್ ಮಾಡೋದ್ರಿಂದ ಕಷ್ಟ ಆಗಲಿಲ್ಲ. ಅವಳು ಬಿಡ್ಕೊಂಡು ಬಂದಳು, ನಾನು ಒಂದು ಬದಿಯಿಂದ ಅವಳು ಬಿಡ್ಕೊಂಡು ಬಂದಳು, ನಾನು ಬಿಡ್ಕೊಂಡು ಬಂದೆ. ಹಾಗಾಗಿ ಬೇಗನೆ ಆಯಿತು. ಈಗ ನೆರಳಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತು ಆಮೇಲೆ ಬಿಸಿಲು, ಅಂದರೆ ಒಂದು 10-10:30 ಆಗಿತ್ತು ನಾವು ಬಿಡ್ಬೇಕಾದ್ರೆ. ಆಗಲೇ ಈಗ ತುಂಬ ಸೆಕೆ ಅಲ್ವಾ, ಬಿಸಿಲಿಗೆ ನಿಲ್ಲೋಕ್ಕೂ ಆಗೋಲ್ಲ. ಅದಕ್ಕೆ ನೆರಳಲ್ಲೇ ಕೂತ್ಕೊಂಡು ನಾವಿಬ್ಬರು ಸಂಡಿಗೆ ಬಿಡ್ಕೊಂಡು ಬಂದ್ವಿ. 90% ಒಂದೇ ಬಿಸಿಲಿಗೆ ಒಣಗುತ್ತೆ ಇದು. 2ನೇ ದಿನಕ್ಕೆ ಸ್ವಲ್ಪ 100% ಫುಲ್ಲಾಗಿ ಒಣಗಿರುತ್ತೆ. 1.5 ದಿನ ಬಿಸಿಲು ಸಾಕಾಗತ್ತೆ. ನಾನು 2 ದಿನ ಇಟ್ಟಿದ್ದೀನಿ ಇದನ್ನು ಬಿಸಿಲಿಗೆ. 2 ದಿನದಲ್ಲಿ ತುಂಬ ಒಣಗಿದೆ. ಯಾಕಂದರೆ ಈಗ ತುಂಬ ಹೀಟ್ ಆಗಿರೋದ್ರಿಂದ, ಬಿಸಿಲು ತುಂಬ ಇರೋದ್ರಿಂದ 2 ಬಿಸಿಲಿಗೆ ನೋಡಿ ಇಷ್ಟು ಒಳ್ಳೆ ಒಣಗುತ್ತೆ. ಇದೀಗ ಆ ದಿವಸ ನಾವು ಬಿಡ್ತಾ ಇರೋದು. ನೋಡಿ, ಇದು 2ನೇ ದಿನ ನೋಡಿ, ರೋಸ್ಟಾಗಿ ಆಗಿದೆ. ಅದು 2 ಬಿಸಿಲು ಸಾಕಾಗತ್ತೆ ಇದಕ್ಕೆ. ತುಂಬ ತೆಳುವಾಗಿ ಬಿಟ್ಟಿದ್ವಿ ನಾವು, ಹಾಗಾಗಿ 2 ಬಿಸಿಲಿಗೆ ಒಣಗಿದೆ ನೋಡಿ. ಇದು 2ನೇ ದಿವಸಕ್ಕೆ ಅದೇ ಎದ್ದೇಳುತ್ತೆ. ನಾವು ಕಷ್ಟಪಡಬೇಕಂತ ಇಲ್ಲ, ಅದೇ ಎದ್ದೇಳುತ್ತೆ, ಪ್ಲಾಸ್ಟಿಕ್ಕಿಂದ ಬಿಟ್ಕೊಳ್ಳುತ್ತೆ. 2ನೇ ದಿನಕ್ಕೆ ನೋಡಿ ಈ ರೀತಿಯಾಗಿದೆ. ಅದು ಈಗ ಬೆಳಿಗ್ಗೆ ಹೊತ್ತು. ಸಂಜೆ ಅಷ್ಟೊತ್ತಿಗೆ ಎಲ್ಲ ರೋಸ್ಟ್ ಆಗಿತ್ತು ನೋಡಿ. ಸಂಜೆ ಅಷ್ಟೊತ್ತಿಗೆ ನೋಡಿ ಎಲ್ಲ ಬಿಡಿಸಿ 2 ದಿನದ ಬಿಸಿಲಿಗೆ ಒಳ್ಳೆ ಇದಾಗಿದೆ. ಕಷ್ಟಪಡಬೇಕಂತನೂ ಇಲ್ಲ ಇದಕ್ಕೆ ಜಾಸ್ತಿ. ಸುಮ್ಮನೆ ನಾವು ಬಿಸಾಡೋ ಅನ್ನನ ಈ ರೀತಿ ಮಾಡಿದರೆ ಮಳೆಗಾಲಕ್ಕೂ ಒಳ್ಳೆಯದಲ್ಲ ಫ್ರೆಂಡ್ಸ್. ನೋಡಿ, ಅದರ ಸೌಂಡಿಂದಲೇ ಗೊತ್ತಾಗತ್ತೆ ಎಷ್ಟು ರೋಸ್ಟ್ ಆಗಿದೆ ಅಂತ 2 ಬಿಸಿಲಿಗೆ.
ಮಾ ಅದಂತಂದರು ಸಂಡಿಗೆ ಕುರುಮ್ ಸಂಡಿಗೆ, ಅನ್ನ ಉಳಿದ ಅನ್ನದಿಂದ ಮಾಡುವ ಸಂಡಿಗೆ. ಇದಕ್ಕೇನು ಬೇಡ, ಕೇವಲ ಕಾಳುಮೆಣಸು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮಿಕ್ಕಿದ್ದ ಅನ್ನ ಅಷ್ಟೇ. ನೋಡಿ, ಮಳೆಗಾಲಕ್ಕೆ ಬೇಕಾಗುವ ಬರಲಿ 2 ಪಾವು ಅನ್ನದಲ್ಲಿ ನೋಡಿ ಇಷ್ಟು. ನೋಡಿ, ತುಂಬ ಈಸಿಯಾದ ಸಂಡಿಗೆ ಮಾಡೋ ವಿಧಾನ ಮಿಕ್ಕ ಅನ್ನದಿಂದಲೇ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳಿದ ರೀತಿಯೇ ಮಾಡಿ, ತುಂಬ ಈಸಿಯಾಗಿದೆ. ನೋಡಿ, ನಾನು 2 ದಿನಕ್ಕೆ ಸಂಡಿಗೆ ಬಿಟ್ಟು ನೋಡಿ 2 ದಿನದ ಸಂಜೆನೇ ನಾನು ಟ್ರೈ ಮಾಡ್ತಾಯಿದ್ದೇನೆ. ನೋಡಿ ಎಷ್ಟು ರೋಸ್ಟ್ ಆಗಿದೆ ಅಂದರೆ, ಒಂದೇ ಇದಕ್ಕೆ ಹಿಡಿಗೆ ಚೂರಾಗಿತ್ತು, ಅಷ್ಟು ಒಳ್ಳೇದು ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಆ್ಯಡ್ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಹೈಪ್ ಎಲ್ಲ ನಂಗೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ನಮಗೆ ಸಪೋರ್ಟ್ ಮಾಡಿ. ನನ್ನ ಮೋನೋ ಚಾನಲ್ ಆದ್ದರಿಂದ ನಿಮ್ಮದೆಲ್ಲ ಹೈಪ್ ನಂಗೆ ಬೇಕಾಗತ್ತೆ. ಥ್ಯಾಂಕ್ ಯು ಫ್ರೆಂಡ್. ಅದಕ್ಕೇನು ಹಣ ಖರ್ಚಾಗಲ್ಲ ನಿಮ್ಮ ಹೈಪ್ ಕೊಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬು ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಟೇಕ್ ಕೇರ್.